ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ದೋಸ್ತಿಗಳ ನಡುವೆ ಯುದ್ಧ ಶುರುವಾಗಿದೆ. ಮೇಲ್ನೋಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಕಾಣುತ್ತಿರಬಹುದು. ಆದರೆ ತೆರೆಮರೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಮಾತ್ರ ಭೀಕರವಾಗಿವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಅಕ್ಷರಶಃ ಕೆಂಡಾಮಂಡಲವಾಗಿದ್ದಾರೆ. ಅವರಿಗೆ ಸಿಟ್ಟು ಬಂದಿದೆ. ಆ ಸಿಟ್ಟಿಗೆ ಕಾರಣ ಮತ್ಯಾರೂ ಅಲ್ಲ, ಅವರದ್ದೇ ಮಿತ್ರ ಪಕ್ಷ ಬಿಜೆಪಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಆ ಅಡ್ಡ ಮತದಾನ ಈಗ ಮೈತ್ರಿಯನ್ನೇ ನಡುಗಿಸುತ್ತಿದೆ. ಸಿ.ಟಿ. ರವಿ ನೇತೃತ್ವದ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಕೊಟ್ಟಿರುವ ವರದಿ ಈಗ ಜೆಡಿಎಸ್ ಶಾಸಕರನ್ನ ಕೆರಳಿಸಿದೆ. ಈ ವರದಿಯಲ್ಲಿ ಜೆಡಿಎಸ್ ಶಾಸಕರನ್ನ ದ್ರೋಹಿಗಳು ಎಂಬಂತೆ ಬಿಂಬಿಸಲಾಗಿದೆಯಾ? ಜೆಡಿಎಸ್ನ 18 ಶಾಸಕರಲ್ಲಿ 8 ಮಂದಿ ಕಳ್ಳರು ಅಂತ ಬಿಜೆಪಿ ಬೆರಳು ತೋರಿಸ್ತಾ ಇದೆಯಾ? ಕುಮಾರಸ್ವಾಮಿ ಅವರು ಗಣಪತಿ ಮಾಡೋಕೆ ಹೋಗಿ ಉಲ್ಟಾ ಆಯ್ತಾ? ಈ ಎಲ್ಲ ಸ್ಫೋಟಕ ಮಾಹಿತಿಗಳನ್ನು ಇವತ್ತಿನ ಈ ಕಂಪ್ಲೀಟ್ ಪ್ಯಾಕೇಜ್ನಲ್ಲಿ ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸಿ.ಟಿ. ರವಿ ವರದಿ ಮತ್ತು ಅಡ್ಡ ಮತದಾನದ ಕಿಡಿ. ವೀಕ್ಷಕರೇ, ಮೈತ್ರಿ ಅನ್ನೋದು ನಂಬಿಕೆಯ ಮೇಲೆ ನಿಂತಿರುತ್ತದೆ. ಆದರೆ ಇಲ್ಲಿ ಅಪನಂಬಿಕೆ ಹೆಮ್ಮರವಾಗಿ ಬೆಳೆದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ದೊಡ್ಡ ಮುಖಭಂಗವಾಗಿತ್ತು. ಇದರ ಸತ್ಯ ತಿಳಿಯಲು ಬಿಜೆಪಿ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿತ್ತು. ಅದರ ಅಧ್ಯಕ್ಷರು ಸಿ.ಟಿ. ರವಿ ಆಗಿದ್ದರು. ಈ ಸಮಿತಿ ಈಗ ತನ್ನ ವರದಿಯನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸಲ್ಲಿಸಿದೆ. ಈ ವರದಿಯಲ್ಲಿರುವ ಅಂಶಗಳು ಜೆಡಿಎಸ್ನ ನಿದ್ದೆಗೆಡುವಂತೆ ಮಾಡಿದೆ. ವರದಿಯ ಪ್ರಕಾರ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿದ್ದು ಕೇವಲ 3 ಮತಗಳು ಮಾತ್ರ. ಆದರೆ ಕಾಂಗ್ರೆಸ್ಗೆ ಹೋದ ಉಳಿದ 8 ಮತಗಳು ಜೆಡಿಎಸ್ನಿಂದ ಬಂದವು ಅಂತ ಸಿ.ಟಿ. ರವಿ ವರದಿ ಹೇಳುತ್ತಿದೆ. ಅಂದರೆ ಬಿಜೆಪಿ ಕ್ಲೀನ್ ಆಗಿದ್ದು ಜೆಡಿಎಸ್ ಶಾಸಕರೇ ದ್ರೋಹ ಮಾಡಿದ್ದಾರೆ ಅನ್ನೋದು ಬಿಜೆಪಿಯ ವಾದ. ಇದನ್ನು ಕೇಳಿ ಜೆಡಿಎಸ್ ಶಾಸಕರು ನಮ್ಮನ್ನ ಕಳ್ಳರು ಅಂತ ಕರೆಯೋಕೆ ಇವರು ಯಾರು ಅಂತ ಕುಮಾರಸ್ವಾಮಿ ಅವರ ಮುಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಗಣಪತಿ ಪ್ಲಾನ್ ಉಲ್ಟಾ ಆಗಿದ್ದ ಹೇಗೆ? ಕುಮಾರಸ್ವಾಮಿ ಅವರು 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ ಅದೊಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅಂದುಕೊಂಡಿದ್ದರು. ಶಾಸಕರ ವಿಶ್ವಾಸಾರ್ಹತೆ ಪರೀಕ್ಷೆ ಮಾಡಲು ಮತ್ತು ಮೈತ್ರಿ ಗಟ್ಟಿಯಾಗಿದೆ ಅಂತ ತೋರಿಸಲು ಅವರು ಈ ರಿಸ್ಕ್ ತೆಗೆದುಕೊಂಡಿದ್ದರು. ಆದರೆ ಈ ಪ್ರಯೋಗ ಈಗ ಅವರ ಕೈಯನ್ನೇ ಸುಟ್ಟಿದೆ. ಇದನ್ನ ರಾಜಕೀಯ ವಿಶ್ಲೇಷಕರು ಗಣಪತಿ ಮಾಡೋಕೆ ಹೋಗಿ ಶಿವನ ಲಿಂಗ ಮಾಡಿದ ಹಾಗೆ ಆಯ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಈ ವಿಧಾನ ಪರಿಷತ್ ಚುನಾವಣೆ ಅನ್ನೋದು ಗುಪ್ತ ಮತದಾನ. ಯಾರು ಯಾರಿಗೆ ಓಟ್ ಹಾಕಿದ್ದಾರೆ ಅಂತ ಪತ್ತೆ ಹಚ್ಚೋದು ಬಹಳ ಕಷ್ಟ. ಹೀಗಿದ್ದಾಗ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಕೇವಲ 8 ಜನ ಜೆಡಿಎಸ್ನವರೇ ಅಡ್ಡ ಮತ ಹಾಕಿದ್ದಾರೆ ಅಂತ ಹೇಗೆ ಹೇಳುತ್ತೆ ಅನ್ನೋದು ಜೆಡಿಎಸ್ ಶಾಸಕರ ಪ್ರಶ್ನೆ. ಈ ಬೂಮರಾಂಗ್ ಪ್ಲಾನ್ನಿಂದಾಗಿ ಜೆಡಿಎಸ್ ಈಗ ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂತಾಗಿದೆ. ಬಡವನ ಸಿಟ್ಟು ದವಡೆಗೆ ಮೂಲ. ನಿಸ್ಸಹಾಯಕ ಸ್ಥಿತಿಯಲ್ಲಿ ಜೆಡಿಎಸ್. ಈಗಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ತುಂಬ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ಗಾದೆಯಂತೆ ಮೈತ್ರಿಯಲ್ಲಿ ಜೆಡಿಎಸ್ ಬಡವನಾಗಿದ್ದು ಬಿಜೆಪಿ ಶ್ರೀಮಂತನಾಗಿದೆ. ಬಿಜೆಪಿಯ ಕೈಯಲ್ಲಿ ಈಗ ಹಣವೂ ಇದೆ, ಅಧಿಕಾರದ ದರ್ಪವೂ ಇದೆ. ಮಹಾರಾಷ್ಟ್ರದಂತಹ ರಾಜ್ಯದಲ್ಲಿ ಹೆಚ್ಚಿನ ಸಂಸದರು ಇರೋದರಿಂದ ಈಗ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯತೆ ಅಷ್ಟಾಗಿ ಕಾಣುತ್ತಿಲ್ಲ. ಕುಮಾರಸ್ವಾಮಿ ಅವರು ಕೋಪ ಮಾಡಿಕೊಂಡು ಏನು ಮಾಡೋಕೆ ಸಾಧ್ಯ? ಮೈತ್ರಿ ಬಿಡ್ತೀನಿ ಅಂದ್ರೆ ಬಿಜೆಪಿ ಬಿಡಿ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಸಂಪುಟ ವಿಸ್ತರಣೆಯ ಮಾತುಗಳು ಕೇಳಿ ಬರುತ್ತಿವೆ. ಈ ಹೊತ್ತಿನಲ್ಲಿ ಖಾತೆ ಬದಲಾವಣೆಯಾಗುವ ಭಯ ಕೂಡ ಕುಮಾರಣ್ಣನಿಗೆ ಇದೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಯೂಸ್ ಆ್ಯಂಡ್ ಥ್ರೋ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬಲಿಯಾಗ್ತಿದ್ದಾರಾ ಅನ್ನೋ ಅನುಮಾನ ಈಗ ಕಾಡುತ್ತಿದೆ. ದೇವೇಗೌಡರ ಕಣ್ಣೀರು ಮತ್ತು ಮೋದಿಯವರ ಮೌನ. ಅತ್ಯಂತ ನೋವಿನ ಸಂಗತಿ ಅಂದರೆ ಹಿರಿಯ ನಾಯಕ ದೇವೇಗೌಡರನ್ನ ಬಿಜೆಪಿ ನಡೆಸಿಕೊಳ್ಳುತ್ತಿರುವ ರೀತಿ. ದೇವೇಗೌಡರು ಮೋದಿಯವರನ್ನ ದೈವಾಂಶ ಸಂಭೂತ ಅಂತ ಹೊಗಳಿದ್ದರು. ನನ್ನದು ಅವರದು ಜನ್ಮ ಜನ್ಮಾಂತರದ ಸಂಬಂಧ ಅಂದಿದ್ದರು. ರಾಜ್ಯಸಭೆಗೆ ದೇವೇಗೌಡರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ಜೆಡಿಎಸ್ ನಂಬಿಕೆ ಇಟ್ಟಿತ್ತು. ಆದರೆ ಮೋದಿ ಮತ್ತು ಶಾ ಅವರು ಇದಕ್ಕೆ ಕ್ಯಾರೆ ಅನ್ನಲಿಲ್ಲ. ಇದು ಬಿಜೆಪಿಯಿಂದ ಜೆಡಿಎಸ್ಗೆ ಸಿಕ್ಕ ಮೊದಲ ದೊಡ್ಡ ಮೆಸೇಜ್. ಅಂದರೆ ನಮಗೆ ನೀವು ಬೇಡ ಅನ್ನೋ ಮೆಸೇಜ್. ದೇವೇಗೌಡರು ಕಣ್ಣೀರು ಹಾಕಿದ್ದರೂ ಬಿಜೆಪಿ ಕರಗಲಿಲ್ಲ. ಮೋದಿಯವರ ಸಹಸ್ರ ನಾಮ ಪಠಿಸಿದರೂ ಜೆಡಿಎಸ್ಗೆ ಸಿಕ್ಕಿದ್ದು ಮಾತ್ರ 0. ಈ ಅನ್ಯಾಯದ ಬಗ್ಗೆ ಜೆಡಿಎಸ್ ಒಳಗೆ ಈಗ ಪಿಸು ಮಾತುಗಳು ಶುರುವಾಗಿವೆ. 2028ರ ಕನಸು ಮತ್ತು ಬಿಜೆಪಿಯ ಇರಿಟೇಷನ್. ಇನ್ನೊಂದು ಕಡೆ ಜೆಡಿಎಸ್ ಈಗಿನಿಂದಲೇ ಮುಂದಿನ ಬಾರಿ ನಮಗೆ 80 ಸ್ಥಾನ ಸಿಗುತ್ತೆ, ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದೆ. ಇದು ಬಿಜೆಪಿಗೆ ವಿಪರೀತ ಇರಿಟೇಷನ್ ತರುತ್ತಿದೆ.
ಮೈತ್ರಿ ಅಂದರೆ ಸಮನ್ವಯ ಇರಬೇಕು, ಆದರೆ ಇಲ್ಲಿ ಕಾರ್ಯಕರ್ತರ ಹಂತದಲ್ಲೂ ಯಾವುದೇ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ಮಾಡೋದಕ್ಕೂ ಈ ಎರಡೂ ಪಕ್ಷಗಳಿಗೆ ಸಾಧ್ಯವಾಗುತ್ತಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರ ಇರಲಿ ಅಥವಾ ಮೂಡಾ ಹಗರಣವೇ ಇರಲಿ, ಇಬ್ಬರು ಜೊತೆಯಾಗಿ ಬೀದಿಗೆ ಇಳಿಯಲೇ ಇಲ್ಲ. ಹೀಗಿದ್ದ ಮೇಲೆ ಅಧಿಕಾರ ಹಂಚಿಕೊಳ್ಳೋಕೆ ಇವರು ಸಿದ್ಧರಿದ್ದಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ಸಮನ್ವಯ ಸಮಿತಿ ಮಾಡಿ ಅಂತ ಕುಮಾರಣ್ಣ ಕೇಳ್ತಾ ಇದ್ದರೂ ಬಿಜೆಪಿ ಅದಕ್ಕೂ ಬೆಲೆ ಕೊಡ್ತಿಲ್ಲ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಬದುಕು ಹೇಗಾಗಿದೆ ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದಂತಾಗಿದೆ. ಯಾವಾಗ ಬೇಕಾದರೂ ಈ ಮೈತ್ರಿ ನಡುಗಿ ಬೀಳಬಹುದು. ಕುಮಾರಸ್ವಾಮಿ ಅವರು ಬಿಜೆಪಿಯನ್ನು ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡೋಕೆ ಸೋಮಣ್ಣ ಅವರನ್ನು ಅಧ್ಯಕ್ಷ ಮಾಡಿ ಅಂತ ಕೇಳಿದರು. ಅದನ್ನೂ ಬಿಜೆಪಿ ಒಪ್ಪಲಿಲ್ಲ. ಬಿಜೆಪಿಯ ಕಾರ್ಯತಂತ್ರಗಳ ಮುಂದೆ ಕುಮಾರಸ್ವಾಮಿ ಅವರ ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗ್ತಿಲ್ಲ. ಜೆಡಿಎಸ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋಕೆ ಮೋದಿ ಮತ್ತು ಶಾ ರೆಡಿಯಾಗಿದ್ದಾರೆ ಅನ್ನೋದೇ ಸದ್ಯದ ಜೆಡಿಎಸ್ ಕಾರ್ಯಕರ್ತರ ಮಾತು. ವೀಕ್ಷಕರೇ, ರಾಜಕಾರಣದಲ್ಲಿ ಯಾವುದೂ ಅಂತಿಮವಲ್ಲ, ಆದರೆ ಈಗಿನ ಬೆಳವಣಿಗೆಗಳು ಜೆಡಿಎಸ್ ಪಾಲಿಗೆ ಆಶಾದಾಯಕವಾಗಿಲ್ಲ. ಮೈತ್ರಿ ಕಂದಕಕ್ಕೆ ಕುಸಿದು ಬಿದ್ದಿದೆ. ಇದು ಮತ್ತೆ ಮೇಲೆ ಬರುತ್ತಾ ಅಥವಾ ಜೆಡಿಎಸ್ ತನ್ನ ಅಸ್ತಿತ್ವಕ್ಕಾಗಿ ಮೈತ್ರಿ ಕಳಚಿಕೊಳ್ಳುತ್ತಾ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಸಂಪುಟ ಪುನರ್ರಚನೆಯ ನಂತರ ಮೈತ್ರಿಯ ಅಸಲಿ ಬಣ್ಣ ಬಯಲಾಗಲಿದೆ. ಬಿಜೆಪಿ ಸತ್ಯಶೋಧನಾ ಸಮಿತಿಯ ವರದಿಯಿಂದ ಜೆಡಿಎಸ್ಗೆ ಆಗಿರುವ ಅವಮಾನಕ್ಕೆ ಕುಮಾರಸ್ವಾಮಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.